ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಸೋಲೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಆರ್ಯ ಈಡಿಗ ಸಂಸ್ಥಾನ ಮಠದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ನವರಾತ್ರಿ ಉತ್ಸವವನ್ನ ಈ ವರದಿಯಲ್ಲಿ ನೋಡೋಣ. ಈ ನವರಾತ್ರಿ ಹಬ್ಬದ ಪ್ರಯುಕ್ತ ರೇಣುಕಾ ಯಲ್ಲಮ್ಮ ದೇವಿಗೆ ಪ್ರತಿನಿತ್ಯ ಸುಂದರವಾದ ಅಲಂಕಾರವನ್ನ ಮಾಡಲಾಗುತ್ತದೆ. ಈ ಅಲಂಕಾರವನ್ನ ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ನವರಾತ್ರಿ ಹಬ್ಬದ ಪ್ರಯುಕ್ತ ಈ ದೇವಿಯ ದರ್ಶನ ಮಾಡಲು ಬೆಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಈ ದೇವಿಯ ದರ್ಶನ ಮಾಡಲು ಭಕ್ತರು ಬರುತ್ತಾರೆ. ಪ್ರಿಯ ವೀಕ್ಷಕರೇ, ನೀವು ಸಹ ಈ ರೇಣುಕಾ ಯಲ್ಲಮ್ಮ ದೇವಿಯ ದರ್ಶನ ಮಾಡಿ ಪುನೀತರಾಗಿ. ಶ್ರೀ 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 ನಾರಾಯಣ ಗುರುಗಳ ಆಶೀರ್ವಾದದಿಂದ ಹಾಗೂ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಈ ಸೋಲೂರಿನ ಆರ್ಯ ಈಡಿಗ ಮಹಾಸಂಸ್ಥಾನ ಮಠದಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ದಸರಾ ಹಬ್ಬವನ್ನು ವಿಶೇಷವಾಗಿ ನವರಾತ್ರಿಯನ್ನು ಆಚರಿಸ್ತಾ ಇದ್ದಾರೆ. ಈ ಕಮಿಟಿಯ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಹಾಗೂ ಸುಧಾಕರ್ ಸರ್, ಹರ್ಷ ಕಣಿಕಲ್ ಸರ್ ಅವರು, ಹರಿಚರಣ್ ಸರ್ ಅವರ ನೇತೃತ್ವದಲ್ಲಿ, ಅವರ ಒಂದು ಸಹಕಾರದಿಂದ, ಸಮಸ್ತ ಸದಸ್ಯರ ಸಹಕಾರದಿಂದ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ನವರಾತ್ರಿ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರಗಳು 9 ದಿವಸವೂ ಸಹ ಅಲಂಕಾರ ನಡೆಯುತ್ತೆ. ಆ ಅಲಂಕಾರ ಮೊದಲನೇ ದಿವಸ ಮಹಾಲಕ್ಷ್ಮಿ ಅಲಂಕಾರ, ಈ ದಿನ ದ್ವಿತೀಯ ದಿನವಾದಂಥ ಶುಕ್ರವಾರ ಅರಿಶಿಣ ಕುಂಕುಮದ ಅಲಂಕಾರ, ನಾಳೆ ಶಾಕಾಂಬರಿ ಅಲಂಕಾರ ಇತ್ಯಾದಿ ಅಲಂಕಾರಗಳು ನಡೆಯುತ್ತೆ. ಹಾಗೆ ಎಲ್ಲ ಈ ಸೋಲೂರಿನ ಗ್ರಾಮಸ್ಥರು ಹಾಗೂ ಸಮಸ್ತ ಮಾಗಡಿ ತಾಲೂಕಿನ ಗ್ರಾಮಸ್ಥರು ಎಲ್ಲರೂ ಈ ಸೇವೆಯಲ್ಲಿ ಪಾಲ್ಗೊಂಡು ಆ ದೇವಿಯವರ ಆಶೀರ್ವಾದವನ್ನು ಪಡಿಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಎಲ್ಲ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾಗೂ ಶರನ್ನವರಾತ್ರಿಯ ನವರಾತ್ರಿಯ ಆರ್ಥಿಕ ಶುಭಾಶಯಗಳು. ಆ ರೇಣುಕಾ ಯಲ್ಲಮ್ಮ ದೇವಿ ಸಮಸ್ತ ನಾಡಿನ ಜನತೆಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಲೋಕ ಕಲ್ಯಾಣವನ್ನು ಮಾಡಿ ವಿಶ್ವಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ, ಈ ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಮಸ್ತ ಮನುಕುಲಕ್ಕೆ ಆ ತಾಯಿ ಒಳ್ಳೆಯದನ್ನು ಮಾಡಲಿ. ಈ ನವರಾತ್ರಿಯ ಸಂಕೇತ ಏನಪ್ಪ ಅಂದರೆ 9 ರಾತ್ರಿಗಳು ಆ ತಾಯಿ ವಿಜಯವನ್ನು ಸಾಧಿಸ್ತಾರೆ. 10ನೇ ದಿವಸ ಅದಕ್ಕೆ ನಾವು ನವರಾತ್ರಿ 9 ರಾತ್ರಿಗಳ ಆಚರಣೆ ಆದ ನಂತರವೇ 10ನೇ ದಿವಸ ವಿಜಯದಶಮಿಯನ್ನು ಆ ಒಂದು ವಿಜಯದ ಸಂಕೇತವಾಗಿ ಆಚರಣೆ ಮಾಡ್ತೀವಿ. ಈ ರೇಣುಕಾ ಯಲ್ಲಮ್ಮ ದೇವಿಯ ಅತ್ಯುನ್ನತವಾದಂಥ ಮಹಾಮಹಿಮಳಾದ ರೇಣುಕಾ ಯಲ್ಲಮ್ಮ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ, ಈ ಆಲಯದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ನೆಲೆಸಿರ್ತಾರೆ. ಸೋಲೂರಿನ ಆರ್ಯ ಈಡಿಗ ಮಠ ಮಹಾಸಂಸ್ಥಾನ ಮಠದಲ್ಲಿ ಈ ತಾಯಿ ನೆಲೆಸಿದ್ದಾರೆ. ಈ ತಾಯಿಯನ್ನ ಎಲ್ಲ ಸದ್ಭಕ್ತರು ಬಂದು ದರ್ಶಿಸಿ ಅವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ನವರಾತ್ರಿ ಅಂದ್ರೆ ನವದುರ್ಗಿಯರನ್ನ ಪೂಜಿಸತಕ್ಕಂಥ ಹಬ್ಬ. ದುಷ್ಟರನ್ನ ಶಿಕ್ಷಿಸೋದಕ್ಕೆ, ಶಿಷ್ಟರನ್ನ ರಕ್ಷಿಸಲು ಶಕ್ತಿ ಸ್ವರೂಪಿಣಿಯಾದ ದುರ್ಗೆಯು 9 ಅವತಾರಗಳನ್ನು ತಾಳ್ತಾರೆ. ದುರ್ಗಾದೇವಿಯು ಆರಾಧಿಸುವ ಹಬ್ಬವೇ ನವರಾತ್ರಿ. 9 ದಿನಗಳ ಕಾಲ ಭಾರತಾದ್ಯಂತ ನಡೆಯುವ ಹಬ್ಬವಾಗಿದ್ದು, ಕರ್ನಾಟಕದಲ್ಲಿ ನವರಾತ್ರಿಯನ್ನು ದಸರಾವೆಂದು ಕರೆದರೆ, ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಅಂತಾರೆ.
ನವರಾತ್ರಿ 9 ದಿನಗಳ ರಾತ್ರಿಗಳು. ದೇವಿಯು 9 ವಿಧವಾದ ರೂಪಗಳನ್ನು 9 ದಿನಗಳಲ್ಲಿ ಆರಾಧಿಸಲಾಗುತ್ತೆ. ಈ ನವರಾತ್ರಿನಲ್ಲಿ ಏನಪ್ಪ ನವರಾತ್ರಿ ಹಿನ್ನೆಲೆ ಅಂದ್ರೆ, ಪರಶಿವನ ಪತ್ನಿಯಾದ ದುರ್ಗಾ ಮಾತೆ ಅತ್ಯಂತ ಶಕ್ತಿಶಾಲಿಯಾದ ದೇವತೆಯಾಗಿದ್ದು ಆದಿಶಕ್ತಿ ಅಂತ ಕರೆಯಲ್ಪಡುತ್ತಾರೆ. ಆದಿಶಕ್ತಿಯನ್ನು ಕಾಳಿ, ಪಾರ್ವತಿ, ಗೌರಿ, ಸತಿ, ಮಹಾಮಾಯೆ ಹಾಗೂ ಮಹಿಷಾಸುರ ಮರ್ದಿನಿ ಮುಂತಾದ ವಿವಿಧ ರೂಪಗಳಲ್ಲಿ ಆರಾಧಿಸಲಾಗುತ್ತೆ. ಪುರಾಣಗಳಲ್ಲಿ ಹೇಳುವಂತೆ ಮಹಿಷಾಸುರನೆಂಬ ಎಮ್ಮೆ ರೂಪದ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಹೊರಗೆ ಹಿಡ್ತಾನೆ. ಮಹೇಶ್ವರನನ್ನು ಕಾಪಾಡುವಂತೆ ದೇವಾನುದೇವತೆಗಳು ಬ್ರಹ್ಮ, ವಿಷ್ಣು, ತ್ರಿಮೂರ್ತಿಗಳು ಕೇಳ್ಕೊಂಡಾಗ ಆಗ ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವತೆಯ ಒಂದು ಶಕ್ತಿಯನ್ನ ಸೃಷ್ಟಿಸುತ್ತಾರೆ. ಎಲ್ಲಾ ದೇವಿಯರ ಶಕ್ತಿಯನ್ನು ಸೇರಿ ದೇವಿಯು ದುರ್ಗಾದೇವಿ ಆಗ್ತಾರೆ. ದುರ್ಗಾದೇವಿಯ ಅವತಾರವನ್ನು ತಗೊಳ್ತಾರೆ. ಅವತಾರದಲ್ಲಿ ದೇವಿಯು 10 ಕೈಗಳನ್ನು ಹೊಂದಿರುವ ಸುಂದರ ಸ್ತ್ರೀಯಾಗಿ ಹುಟ್ಟಿದ ನಂತರ ದೇವತೆಗಳೆಲ್ಲ ಆಕೆಗೆ ಉಡುಗೊರೆಯನ್ನು ನೀಡುತ್ತಾರೆ. ಈಶ್ವರನು ತ್ರಿಶೂಲವನ್ನು, ವಿಷ್ಣುವು ಚಕ್ರವನ್ನು, ವರುಣದೇವನು ಪಾಶವನ್ನು, ಇಂದ್ರನು ವಜ್ರಾಯುಧವನ್ನು ಹಾಗೂ ವಾಯುವು ಬಾಣಗಳನ್ನು ದುರ್ಗೆಗೆ ನೀಡಿದರು. ವಸ್ತ್ರಗಳನ್ನು ಮತ್ತು ವಾಹನವಾದ ಸಿಂಹವನ್ನು ಪರ್ವತಗಳ ರಾಜ ಹಿಮವಂತನು ನೀಡುತ್ತಾನೆ. ಎಲ್ಲ ಆಯುಧಗಳಿಂದ ಸನ್ನದ್ಧಳಾದ ದೇವಿಯು ಯುದ್ಧಕ್ಕೆ ಸಿದ್ಧಳಾಗಿ ಅಸುರ ಸೈನ್ಯದ ಮೇಲೆ ಆಕ್ರಮಣ ಮಾಡ್ತಾಳೆ. 9 ದಿನಗಳ ಕಾಲ ನಡೆದ ಈ ಯುದ್ಧದಲ್ಲಿ ಮಹಿಷಾಸುರನನ್ನು ದೇವಿಯು ತನ್ನ ಸಿಂಹ ಹಾಗೂ ಆಯುಧಗಳ ಸಹಾಯದಿಂದ ಸಂಹರಿಸುತ್ತಾಳೆ. ದುರ್ಗೆಯು ಮಹಿಷಾಸುರನನ್ನು ವಧಿಸಿ ದಿನವೇ ವಿಜಯದಶಮಿ. ಅವತ್ತೇ 10ನೇ ದಿವಸ 9 ರಾತ್ರಿ ಯುದ್ಧ ಆದ ನಂತರ 10ನೇ ದಿನ ವಿಜಯ ಸಿಗುತ್ತೆ. ಅದಕ್ಕೆ ವಿಜಯದಶಮಿ ಅಂತ ಅಂತಾರೆ. ದುರ್ಗೆಯ 9 ಅವತಾರಗಳು ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ ನವ ಅವತಾರಗಳನ್ನು ಎತ್ತಿ ಅಸುರರನ್ನು ಸಂಹರಿಸಿ ಶಕ್ತಿ ರೂಪಿಣಿಯೇ ದುರ್ಗಾದೇವಿ ನವರಾತ್ರಿ 9 ದಿನಗಳಲ್ಲಿ ನವದುರ್ಗೆಯನ್ನಿಟ್ಟು ಪೂಜಿಸಲಾಗುತ್ತದೆ. ಶೈಲಪುತ್ರಿ ನವರಾತ್ರಿಯ 1ನೇ ದಿನವು ಪ್ರತಿಪಾದ ಎಂದು ಕರೆಯುತ್ತಾರೆ. ಈ ದಿನ ಶೈಲಪುತ್ರಿ ರೂಪವನ್ನು, 2ನೇ ದಿನ ಕೂಷ್ಮಾಂಡೇತಿಯನ್ನ, 3ನೇ ದಿನ ಬ್ರಹ್ಮಚಾರಿಣಿಯನ್ನ, ಚಂದ್ರಘಂಟಾ ದೇವಿಯನ್ನ ಹಾಗೂ ಕೂಷ್ಮಾಂಡ ದೇವಿಯನ್ನ, ಸ್ಕಂದ ಮಾತೆಯನ್ನ, ಕಾತ್ಯಾಯಿನಿಯನ್ನ, ಕಾಳರಾತ್ರಿಯನ್ನ ಹಾಗೂ ಮಹಾಗೌರಿಯನ್ನ, ಸಿದ್ಧದಾತ್ರಿಯನ್ನ, ಈ 9 ಅವತಾರಗಳನ್ನು ಪೂಜಿಸಿ ಆ ನವರಾತ್ರಿ ದಿನ ಅಂದ್ರೆ 10ನೇ ದಿನ ವಿಜಯದಶಮಿ ದಿನ ಆ ತಾಯಿಯನ್ನ ಪ್ರಸನ್ನಳಾಗ್ತಾಳೆ. ಆದ್ರಿಂದ ಈ 10 ದಿವಸಗಳ ಕಾಲ ಯಾರು ದೇವಿ ಭಾಗವತವನ್ನಾಗ್ಲಿ ಅಥವಾ ಚಂಡಿ ಸಪ್ತಶತಿ, ದುರ್ಗಾ ಸಪ್ತಶತಿ ಚಂಡಿ ಪಾರಾಯಣವನ್ನಾಗ್ಲಿ ಯಾರು ಮಾಡ್ತಾರೆ ಅವರಿಗೆ ಆ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ, ಆ ಶಕ್ತಿಯ, ಆ ದುರ್ಗಾದೇವಿಯ ನವ ಸ್ವರೂಪಿಣಿಯಾದ ಆ ದುರ್ಗಿಯ ಒಂದು ಕೃಪೆಯನ್ನ ಪಡಿತಾರೆ ಅಂತ ಹೇಳ್ತಾ, ಎಲ್ಲರಿಗೂ ವಿಜಯ ದಶಮಿ ಹಬ್ಬದ ಶುಭಾಶಯವನ್ನ ಹೇಳ್ತಾ, ಹಾಗೆ ಆ ಎಲ್ಲರಿಗೂ ವಿಜಯ ಸಿಗಲಿ ಅಂತ ಹೇಳ್ತಾ ಈ ದಿನದ ವಿಶೇಷವಾದ ಅಲಂಕಾರ, ಅರಿಶಿಣ ಕುಂಕುಮದ ಅಲಂಕಾರ ನಡೆದಿರುತ್ತೆ. ಆ ದೇವಿಯ ಕೃಪೆ ನವರಾತ್ರಿಯ ದಿನ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀಮನ್ನಾರಾಯಣ.